ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ನಿನ್ನೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಎಲ್ಲ ನಡೀತು. ಮುಖ್ಯವಾಗಿ ಕಾವ್ಯ ಮತ್ತು ನಮ್ಮ ಅಶ್ವಿನಿ ಗೌಡ ಅವರ ಜೊತೆ ಜಗಳ ಆಗುತ್ತೆ. ಜಗಳ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಮುಖ್ಯವಾಗಿ ನಮ್ಮ ಅಶ್ವಿನಿ ಗೌಡ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ರು, ಯಾರಿಗೆ ಏನೆಲ್ಲ ಪೋಟ್ರೆ ಮಾಡ್ತಾ ಇದ್ರು, ಯಾರು ಸರಿ ಯಾರು ತಪ್ಪ ಅಂತ ಹೇಳ್ತಾ ಇದ್ರ, ಯಾರ್ಯಾರ ಪರ ನಿಂತರು, ಕಾವ್ಯ ಪರ ನಿಂತಿದ್ ಯಾರು, ಅದೇ ಕೆಲಸಕ್ಕಾಗಿ ನಮ್ಮ ಅಶ್ವಿನಿ ಗೌಡ ಪರ ನಿಂತಿದ್ ಯಾರು ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಅಶ್ವಿನಿ ಗೌಡ ಅವರು ಯಾರನ್ನೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ರು, ಯಾರನ್ನೆಲ್ಲ ಅವ್ರನ್ನೆಲ್ಲ ಹತ್ರ ಸೆಳ್ಕೊಂತ ಇದ್ರು, ಕ್ಯಾಪ್ಟನ್ ಆಗಿ ಆಳ್ಕೆ ಆಗಿರೋ ರಘು ಅವ್ರ ಬಗ್ಗೆ ಮನೆ ಮಂದಿ ಎಲ್ಲ ಏನೆಲ್ಲ ಮಾತಾಡ್ತಾ ಇದಾರೆ ಅಂತೆಲ್ಲ ಕಂಪ್ಲೀಟ್ ಆಗಿ ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಮಾತಾಡಿದ್ದಾರೆ, ಮಿಡ್ ನೈಟ್ ಅಲ್ಲಿ ಅವ್ರ ಬಗ್ಗೆ ಏನೆಲ್ಲ ಒಪಿನಿಯನ್ ತಿಳಿಸಿರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ರ ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಪಕ್ಕದಲ್ಲಿ ಹೈ ಬಟನ್ ಇರುತ್ತೆ, ಹೈ ಬಟನ್ ಕೂಡ ಕೊಡಿ. ತುಂಬಾನೇ ಉತ್ಸಾಹ ಬರುತ್ತೆ ಮತ್ತೆ ವಿಡಿಯೋ ಮಾಡಕ್ಕೆ ನಿಮ್ಗೋಸ್ಕರ. ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಲೈವ್ ಅಪ್ಡೇಟ್ ಅಲ್ಲಿ ನೋಡಿದಾಗ ಕ್ಯಾಪ್ಟನ್ ಟಾಸ್ಕ್ ಮುಗ್ದಿರುತ್ತೆ, ಅದು ನಮ್ಗೆ ತೋರ್ಸಲ್ಲ. ಖಂಡಿತವಾಗ್ಲೂ ಕಾವ್ಯ ಜೊತೆ ಜಗಳ ಕೂಡ ಆಗಿರುತ್ತೆ. ಆ ಜಗಳ ಆದ್ಮೇಲೆ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಲೈವ್ ತೋರಿಸ್ತಾರೆ ನಮ್ಗೆ. ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ ಏನ್ ಮಾಡ್ತಾರೆ ಅಂದ್ರೆ ತಪ್ಪು ಮಾಡ್ಬಿಡ್ತಾರೆ. ಫಸ್ಟ್ ತಪ್ಪು ಮಾಡಿದ್ಮೇಲೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲರ ಹತ್ರ ಕನ್ವೆ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರೆ. ಇದರಲ್ಲಿ ಪಾಸಿಟಿವ್ ಏನಂದ್ರೆ ನಮ್ಮ ಕಾವ್ಯ ಜೊತೆಗೆ ಅಭಿಷೇಕ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ರಿಷಾ ಗೌಡ ಆಗಿರ್ಬೋದು, ರಘು ಅವ್ರ ಆಗಿರ್ಬೋದು, ಇವರೆಲ್ಲ ಕಾವ್ಯ ಜೊತೆ ನಿಂತಿದ್ದಾರೆ. ಖುಷಿ ಕೊಡೋ ಸುದ್ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಆಕ್ಚುಲಿ ಈ ವಿಷಯದಲ್ಲಿ ಅಶ್ವಿನಿ ಮೇಡಮ್ ಅವ್ರನ್ನ ಸ್ವಲ್ಪ ಎದುರು ಹಾಕೋಣಲ್ಲ ತುಂಬಾ ಜನ. ಅಂತದ್ರಲ್ಲಿ ಅಭಿಷೇಕ್, ಧನುಷ್, ಅದಾದ್ಮೇಲೆ ಧ್ರುವಂತು, ರಘು, ಗಿಲ್ಲಿ ಅಂತ ಯಾವಾಗಲೂ ಇರ್ತಾರೆ, ಬಿಟ್ಬಿಡಿ, ಚಂದ್ರಪ್ರಭಾ, ಇವರೆಲ್ಲ ಕೂಡ ಅಶ್ವಿನಿಗೆ ನಮ್ಮ ಕಾವ್ಯಗೆ ಸಾಥ್ ಕೊಟ್ಟು ನೀನ್ ಮಾಡಿದ್ ಕರೆಕ್ಟ್ ಇದೆ, ಮಾತಾಡಿದ್ ಕೂಡ ಸರಿ ಇದೆ ಅಂತ ಹೇಳ್ತಾರೆ. ಒಂದ್ ಪಕ್ಕ ಅಶ್ವಿನಿ ಗೌಡ ಅವರು ಎಲ್ಲರಿಗೂ ಕರೆದು ಕನ್ವೆ ಮಾಡ್ತಿದ್ದಾರೆ. ನಾನು ಆ ರೀತಿ ಹೇಳಲಿಲ್ಲ, ಈ ರೀತಿ ಹೇಳಲಿಲ್ಲ, ನಾನು ಹೇಳಿದ್ದು ಈ ರೀತಿ. ನಮ್ಮ ರಾಸಿಕಂತೂ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಏನೇ ಹೇಳಿದ್ರು ಅದೇ ಸತ್ಯ ಅನ್ನೋ ಮೂಡಲ್ಲಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಇನ್ನ ಸುಧೀರ್ ಅಂತ ಗೊತ್ತೇ ಇರುತ್ತೆ, ದೊಡ್ಡ ಬಕೆಟ್ ಅಶ್ವಿನಿ ಮೇಡಮ್ ಅವ್ರಿಗೆ. ಬಕೆಟ್ ಅಂದ್ರೆ ಡ್ರಮ್ ಆಗಿರ್ಬೋದು, ಆ ರೀತಿ ಇರ್ತಾರೆ. ಇನ್ನು ಜಾಹ್ನವಿ ಅಂತೂ ನಮ್ಮ ಅಶ್ವಿನಿ ಗೌಡ ತಾನಾನ ಅಂದ್ರೆ ಇವ್ರು ತಂದಾನ ಅಂತ ಹೋಗ್ತಾನೆ ಇರ್ತಾರೆ. ಅವ್ರು ಏನ್ ಹೇಳಿದ್ರು ಅದೇ ಸರಿ. ನಿನ್ನೆ ಎಪಿಸೋಡ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನಾನು ಛತ್ರಿ ಇಟ್ಕೊಂತೀನಿ, ನಾನು ಛತ್ರಿ ಆಟ ಆಡಲ್ಲ ಅಂತ. ನೀವು ಛತ್ರಿನೇ ಇಟ್ಕೊಳ್ಳಿ, ಛತ್ರಿ ಆಟ ಆಡೋರೇ ಗೆಲ್ಕೊಂತ ಹೋಗ್ತಾರ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಇನ್ನು ಅದಾದ್ಮೇಲೆ ರಘು ಅವ್ರ ಕ್ಯಾಪ್ಟನ್ ಆಗಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಮತ್ತು ರಘು ಅವರಿಗೆ ಮತ್ತೊಂದ್ಸಲ ವಾರ್ ಆಗುತ್ತೆ. ನಮ್ಮ ರಘು ಅವ್ರ ಕ್ಯಾಪ್ಟನ್ ಆದ್ಮೇಲೆ ಬಿಗ್ ಬಾಸ್ ಮನೆ ಒಳಗೆ ಬಂದ ಮೇಲೆ ಆಕ್ಟಿವಿಟಿ ರೂಮ್ ಇಂದ ಹೊರಗಡೆ ಬಂದು ಮನೆ ಒಳಗೆ ಹೋದ್ಮೇಲೆ ಸ್ವಲ್ಪ ವಾರ ಆಗುತ್ತೆ. ಎಲ್ಲರೂ ನಾನು ಕಷ್ಟಪಟ್ಟು ಆಡಿದೀನಿ, ಅದಾಡಿದೀನಿ, ಇನ್ನು ಎಲ್ಲ ಏನೇನೆಲ್ಲ ಯಾರೋ ಮಾತಾಡಿದ್ರು ಅಂತೆಲ್ಲ ಇದು ಆರ್ಗ್ಯುಮೆಂಟ್ ಆಗುತ್ತೆ. ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, 2 ವಾರಗಳ ಕ್ಯಾಪ್ಟನ್ ಆಗಿದ್ರ, ಇನ್ನ ಮೇಲೆ ಮನೆ ನಿಮ್ಮ ಕೈಲಿ ಸುರಕ್ಷಿತವಾಗಿರುತ್ತೆ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಅದಾದ್ಮೇಲೆ ಇವರು ಈಗ ಒಬ್ಬ ಕ್ಯಾಪ್ಟನ್ ಆದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದಿರುತ್ತೆ. ಏನಂತ, ಕ್ಯಾಪ್ಟನ್ ಆದ್ಮೇಲೆ ಯಾರೇ ಕ್ಯಾಪ್ಟನ್ ಆಗ್ಲಿ ಅವ್ರಿಗೆ ಘನ ಸ್ವಾಗತ ಕೋರ್ಬೇಕು, ಅವ್ರಿಗೆ ಇನ್ವಿಟೇಷನ್ ಸೆಲೆಬ್ರೇಷನ್ಸ್ ಮಾಡ್ಬೇಕಂತೆಲ್ಲ ಹೇಳಿರ್ತಾರೆ. ಆ ಟೈಮಲ್ಲಿ ಸರ್ವೇ ಸಾಮಾನ್ಯವಾಗಿ ಗಿಲ್ಲಿ ಆಗಿರ್ಬೋದು, ಗಿಲ್ಲಿ ಗೊತ್ತೇ ಇರುತ್ತೆ ಪ್ರತಿಯೊಂದಕ್ಕೂ ಅವರು ಸ್ವಲ್ಪ ಓವರ್ ಮಾಡ್ತಾ ಇರ್ತಾನೆ. ಗಿಲ್ಲಿ ಆಗಿರ್ಬೋದು, ಅದರ ಕಂಟೆಸ್ಟೆಂಟ್ ಆಗಿರ್ಬೋದು, ಅಲ್ಲಿರೋರು ಎಲ್ಲರೂ ಹೋಗಿ ಅವ್ರ ಹತ್ರ ಬರ ಮಾಡ್ಕೊಂತಾರೆ, ಅದ್ಭುತವಾಗಿ ಸ್ವಾಗತ ಕೋರ್ತಾರೆ. ಅವ್ರು ಬರೋರ್ಗೆ ಅವ್ರಿಗೆ ಸ್ವೀಟು ಅದು ಕೂಡ ಕೊಡ್ತಾ ಇರ್ತಾರೆ. ಅಲ್ಲೆಲ್ಲ ಬಂದ್ಮೇಲೆ ಇದು ಅಶ್ವಿನಿ ಅವ್ರಿಗೆ ಸಹಿಸಲ್ಲ. ಕಾರಣ ಏನ್ ಗೊತ್ತಾ, ಆ ರೆಸ್ಪೆಕ್ಟ್ ಅವ್ರಿಗೆ ಸಿಗ್ತಾ ಇಲ್ಲಲ್ಲ. ಇಲ್ಲಿ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಹಾಗೆ. ಮೊನ್ನೆ ಕಿಚ್ಚನ್ ಚಪ್ಪಾಳ ಸಿಕ್ತು, ಅದು ಅನ್ಫೇರ್ ಆಗಿತ್ತಂತೆ. ಯಾವ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅರ್ಥನೇ ಆಗ್ತಿಲ್ಲ. ಅನ್ಫೇರ್ ಆಗಿತ್ತಂತೆ. ನನಗೆ ಒಂದು ಕ್ಯಾಪ್ಟನ್ ಆಗ್ಲಿಲ್ಲ, ಕಿಚ್ಚನ್ ಚಪ್ಪಾಳ ಸಿಕ್ಲಿಲ್ಲ, ನನಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಎಲ್ಲರೂ ನನ್ನ ಹತ್ರ ಜಗಳ ಆಡ್ತಾರಂತ ಅಶ್ವಿನಿ ಮೇಡಮ್ ಅವರಿಗೆ ಸ್ವಲ್ಪ ಹೀಗೋ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅಂತ ಟೈಮಲ್ಲಿ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಅದನ್ನ ನಮ್ಮ ಬಕೆಟ್ ಗ್ಯಾಂಗ್ ಅಂತ ಹೇಳ್ದಲ್ಲ ನಾನು, ಸುಧೀರ್ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಇವ್ರು ಏನಂತಾರಂದ್ರೆ, ಅಷ್ಟೆಲ್ಲ ಬಕೆಟ್ ಬೇಕಾಗಿತ್ತಾ, ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಬಕೆಟ್ ಎಲ್ಲ ಬಕೆಟ್ ಹಿಡಿತಾರೆ ಅಂತ ಸುದ್ದಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾರ್, ನಿಮ್ಮಷ್ಟು ಬಕೆಟ್ ಹಿಡಿಯೋದು ಬಿಗ್ ಬಾಸ್ ಮನೇಲಿ ಯಾರು ಇಲ್ಲ ಪ್ರೆಸೆಂಟ್ ಅಲ್ಲಿ, ಗೊತ್ತಾ ನಿಮಗೆ ಅಂತ ಹೇಳ್ಬೇಕು ಅನಿಸ್ತಾ ಇದೆ. ಹೇಳೋಕ್ಕಾಗಲ್ಲ, ಬಿಟ್ಬಿಡಿ. ಯಾಕೆ ಅಂದ್ರೆ ಜಾಹ್ನವಿ ಅವರು, ಅಶ್ವಿನಿ ಅವರು ಏನೇ ಹೇಳಿದ್ರು ಕರೆಕ್ಟ್. ಲಾಸ್ಟ್ ವೀಕ್ ಅಲ್ಲಿ ಅನ್ಫೇರ್ ಆಗಿ ಜಾಹ್ನವಿ ಅವ್ರನ್ನ ಸೇವ್ ಮಾಡಿದ್ರು ನೀವೇ ನೋಡೇ ಇರ್ತೀರಾ. ಆ ರೀತಿ ಆಗ್ತಾ ಇದೆ. ಇನ್ನು ಇವ್ರೇನಂದ್ರೆ
ನಮ್ಮ ಅಶ್ವಿನಿ ಮೇಡಮ್ ಅವರು ಜಾಹ್ನವಿ ಹತ್ರ ಕನ್ವೆ ಮಾಡಿದ್ರು, ನಾನು ಮಾತಾಡಿದ್ದು ಹಂಗಲ್ಲ, ಇದಾಗಿತ್ತು, ಸರಿ ಇತ್ತು, ಬಟ್ ಅವಳಿಗೆ ಇದು ಮಾಡಿದ್ರು ಹಾಗೆ ಹೀಗಂತ ಅವರು ಓಪೆ ಮಾಡ್ಕೊಂಡ್ರು. ಅದಾದ್ಮೇಲೆ ನೀಟಾಗಿ ಹಾಗೇನೆ ಸುಧೀರ್ ಹತ್ರ ಇನ್ನು ಹೇಳಲೇಬೇಕಾಗಿಲ್ಲ. ಅದಾದ್ಮೇಲೆ ರಾಶಿಕ್ ಅವ್ರು ಹೋಗ್ತಾ ಇದ್ರು, ಅವ್ರನ್ನ ಕರೆದು ಹೇಳಿದ್ರು, ಇಲ್ಲ ಈ ರೀತಿ ಆಗಿತ್ತು, ಆ ರೀತಿ ನಾನು ಮಾಡಿದ್ದು ಸರಿನಾ, ನಾನು 4 ದಿನಗಳ ಅಡಿಗೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಅವ್ರನ್ನ ಕನ್ವೆ ಮಾಡಿದ್ರು, ಅವ್ರನ್ನ ಒಪ್ಪಿಸ್ಬಿಟ್ರು. ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಾ ಇದಾರೆ ಕ್ಲಿಯರ್ ಕಟ್ ಆಗಿ. ಇನ್ನು ಅದಾದ್ಮೇಲೆ ಧನುಷ್ ಅವ್ರು ಸೈಲೆಂಟ್ ಆಗಿ ಕುತ್ಕೊಂಡಿದ್ರು. ಆ ರಘು ಅವ್ರ ಹತ್ರ ಮತ್ತೆ ಅಶ್ವಿನಿ ಗೌಡ ಹತ್ರ ಆರ್ಗ್ಯುಮೆಂಟ್ ಆದ್ಮೇಲೆ ಏನ್ ಧನು BP ಶುಗರ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಚೆನ್ನಾಗಿದ್ಯಾ ಅಂತೆಲ್ಲ ಅವ್ರನ್ನ ಕರೆದು, ಇಲ್ಲಿ ಏನ್ ಗೊತ್ತಾ, ಅವರ ಒಂದು ಪರ್ಸ್ಪೆಕ್ಟಿವ್, ಅವರ ಒಂದು ಆಲೋಚನೆ, ಅವರ ಒಂದು ಕಾನ್ಸೆಪ್ಟ್ ಏನಂದ್ರೆ, ನಾನ್ ತಪ್ಪು ಮಾಡಿಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ, ನಾನ್ ಮಾತಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಕನ್ವೆ ಮಾಡ್ತಾ ಇದಾರೆ, ಅನ್ನೋ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದಾರೆ, ಪೋರ್ಟ್ರೇ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಮಾತ್ರ ಒಂದು ಮೆಚ್ಚಲೇಬೇಕು, ಈಗೀಗ ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು ಓಪನ್ ಆಗ್ತಾ ಇದಾರೆ. ಏನಂದ್ರೆ ಕಾವ್ಯ ಹತ್ರ ಬಂದು ಹೇಳ್ತಾರೆ, ಏನಂತ, ಕಾವ್ಯ ನೀನ್ ಮಾಡಿದ್ ಸರಿ ಇದೆ, ನೀನೇ ಕರೆಕ್ಟು, ನೀನ್ ಮಾತಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಒಳ್ಳೆ ಮಾತಾಡಿದೆ, ಒಳ್ಳೆ ಸ್ಟ್ಯಾಂಡ್ ತಗೊಂಡೆ, ನೀನ್ ಮಾಡಿದ್ದೆ ಕರೆಕ್ಟ್. ಯಾಕಂದ್ರೆ ಇಂಥ ವಿಷಯಗಳು ಅವ್ರು ಸುಮಾರು ಮಾಡಿದ್ದಾರೆ, ಆದ್ರೂ ಅವ್ರು ಒಪ್ಕೊಂಡಲ್ಲ ಅಂತ ಹೇಳಿ ಒಂದು ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿ ಕೂಡ ಹೇಳ್ತಾರೆ, ಗಿಲ್ಲಿ ಏನಂತಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ, ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರು, ಯಾಕಂದ್ರೆ ಅವರೆಲ್ಲ ಒಂದೇ ಗ್ಯಾಂಗು, ಅವ್ರ ಹತ್ರ ಏನ್ ಮಾತಾಡಕ್ ಹೋಗ್ಬೇಡ ಅಂತ ಕೂಡ ಗಿಲ್ಲಿ ಕೂಡ ಹೇಳ್ತಾರೆ. ಎಪಿಸೋಡ್ ಕೂಡ ನೋಡಿರ್ತಾರೆ ನೀವು, ಎಪಿಸೋಡ್ ಕೂಡ ಹೇಳಿದ್ರು, ಲೈವ್ ಅಲ್ಲಿ ಕೂಡ ಅದನ್ನೇ ತೋರಿಸ್ತಾರೆ ನಮ್ಗೆ. ಇನ್ನೊಂದೊಂದು ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಡಿಪಾರ್ಟ್ಮೆಂಟಲ್ ಹಂಚೋಗಿದೆ. ಈಗ ಕ್ಯಾಪ್ಟನ್ ಆಗಿದ್ದಾರೆ, ಅವರಿಂದ ಗಿಲ್ಲಿ ಅವರ ತಿರುಗ್ತಾ ಇದಾರೆ, ಅವರೆಲ್ಲ ಬಕೆಟ್ ಹಿಡಿತಾ ಅಂತೆಲ್ಲ ಬ್ಲೇಮ್ ಮಾಡ್ತಾ ಇದಾರೆ ನಮ್ಮ ಸುಧೀರ್ ಅವರು. ಇನ್ನು ಅದಾದ್ಮೇಲೆ ಅಲ್ಲಿ ಒಪ್ಸಕ್ಕೆ ನಾಳೆ ಬೇರೆ ಉತ್ತಮ ಕಳಪೆ ಬೇರೆ ಇದೆ. ಈ ಉತ್ತಮ ಕಳಪೆ ಅಂತ ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ಅಶ್ವಿನಿ ಕಡೆ ಬರೋ ಚಾನ್ಸಸ್ ಇದೆ. ಆದ ಕಾರಣ ಎಲ್ಲರಿಗೂ ಪೋರ್ಟ್ರೇ ಮಾಡ್ತಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ರಘು ಅವರಂತೂ ಸುಮಾರಾಗಿ ಎಲ್ಲಾರನು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದ್ಮೇಲೆ ಇದು ಆಗಿತ್ತು. ನಿನ್ನೆ ಲೈವ್ ಅಲ್ಲಿ ಅಪ್ಡೇಟ್ ನೋಡಿದಾಗ ಅಶ್ವಿನಿ ಮೇಡಮ್ ಅವರಂತೂ ನಮ್ಮ ಮಲ್ಲಮ್ಮ ಅವ್ರನ್ನ ಕೂಡ ಕರೆದು ಹೇಳ್ತಾರೆ, ನಾನು ಮಾಡಿದ ತಪ್ಪಲ್ಲ, ಹಿಂಗಿತ್ತಲ್ಲ, ನಾನು ಮಾಡಿದ ಸರಿಯಲ್ಲ ಅಂತ. ಅದೇ ರೀತಿಯಾಗಿ ಮಾಡೋರ್ನ ಕರೀತಾರೆ. ಇವರಿಗೆ ಅಶ್ವಿನಿ ಗೌಡ ಅವ್ರಿಗೆ ಏನಂದ್ರೆ, ಅವರು ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂತೆ, ಆದ ಕಾರಣ ಅವ್ರನ್ನ ವಿರೋಧ ಮಾಡ್ಬೇಕಂತೆ. ಇದೇನು ಹೊರಗಡೆ ಹೋರಾಟ ಮಾಡೋದು ಅನ್ಕೊಂಡಿರ ಮೇಡಮ್ ಅವರೇ, ಇದು ಹೊರಗಡೆ ಹೋರಾಟ ಮಾಡೋದಲ್ಲ. ಬಿಗ್ ಬಾಸ್ ಮನೇಲಿದ್ದು ಬಿಗ್ ಬಾಸ್ ಅಲ್ಲಿ ಬರುವ ಕಷ್ಟಗಳನ್ನ, ಸುಖಗಳನ್ನ, ಟಾಸ್ಕ್ಗಳನ್ನ, ವ್ಯಕ್ತಿತ್ವಗಳನ್ನ ಗೆಲ್ಬೇಕು. ಅದ್ ಬಿಟ್ಬಿಟ್ಟು ನಾವು ಹೋರಾಟ ಮಾಡ್ದೆ ಅಂದ್ರೆ ಆಗೋದಿಲ್ಲ. ಇಲ್ಲಿ ಅವ್ರು ಅದನ್ನ ಹೇಳ್ತಿರೋದು, ಇಷ್ಟ ಇಲ್ಲ ಅಂತ ಅವ್ರನ್ನೆಲ್ಲ ವಿರೋಧ ಮಾಡ್ಬೇಕಂತೆ. ಇದು ಯಾವ ಲೆಕ್ಕನ ಗೊತ್ತಿಲ್ಲ. ಅಲ್ಲಿನ ಕಂಟೆಸ್ಟೆಂಟ್ಗಳು ಆ ಅಮ್ಮನ ಮಾತೇನಾದ್ರೂ ಕೇಳಿದ್ರೆ, ಆ ಅಮ್ಮ ಅನ್ಬಾರ್ದಲ್ಲ, ಮೇಡಮ್ ಅವ್ರ ಮಾತೇನಾದ್ರೂ ಕೇಳಿದ್ರೆ ತುಂಬಾ ತಪ್ಪಂತೂ ಆಗುತ್ತೆ. ನಮ್ಮ ಇವ್ರಿಗೆ ಅದನ್ನೇ ಹೇಳ್ತಾ ಇದ್ರು, ಯಾರು ಮಾಡೋರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಒಬ್ಬ ಕ್ಯಾಪ್ಟನ್ ಆದ್ಮೇಲೆ ಅವ್ರು ನಮ್ಮ ಏನು ಮಾಡಲ್ಲ, ನಮ್ಮ ರೂಮ್ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಯಾರ ಕೆಲಸ ಇರಲ್ಲ ಅಂತ ಅವ್ರು ಹಂಚುತ್ತಾರೆ, ಆ ರೀತಿಯಾಗಿರ್ಬೇಕು. ಕ್ಯಾಪ್ಟನ್ ಪವರ್ ಏನಂತ ಹೇಳ್ಕೊಡ್ತಾ ಇರ್ತಾರೆ. ಕ್ಯಾಪ್ಟನ್ ಆದ್ರೆ ಒಬ್ಬರನ್ನ ಡೈರೆಕ್ಟ್ ಆಗಿ ಹೆಲ್ಮೆಟ್ ಮಾಡ್ಬೋದು, ಒಬ್ರು ಡೈರೆಕ್ಟ್ ಆಗಿ ಸೇವ್ ಮಾಡ್ಬೋದು, ಒಬ್ಬರನ್ನ ಇಮ್ಯುನಿಟಿ ಕೊಡ್ಬೋದು. ಅವರೆಲ್ಲ ಪವರ್ ಅವ್ರ ಕೈಯಲ್ಲಿರುತ್ತೆ, ಮತ್ತೆ ಅವರು ನಾಮಿನೇಟ್ ಆಗಲ್ಲ, ಆ ಚಾನ್ಸಸ್ ಎಲ್ಲ ಇರುತ್ತೆ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವ್ರು ನನ್ಗೆ ಇಷ್ಟ ಇಲ್ಲ, ಅವ್ರ ಮುಖ ನೋಡಕ್ ಆಗ್ತಿಲ್ಲ, ಅವ್ರ ಕ್ಯಾಪ್ಟನ್ ಸರಿ ಇಲ್ಲ, ನಾವು ವಿರೋಧ ಮಾಡೋಣ, ಇವೆಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಆಗುತ್ತೆ ಅಂತ ನನಗೂ ಅನಿಸ್ತಾ ಇದೆ. ಯಾರನ್ನೆಲ್ಲ ಅವ್ರನ್ನ ಅಲ್ಲೇ ದಂಗೆಳ್ಸಾರೋ ಗೊತ್ತಿಲ್ಲ. ಇದು ರಾಜ ಕಾನ್ಸೆಪ್ಟ್ ಅಲ್ಲ, ಕ್ಯಾಪ್ಟನ್ ಮತ್ತೆ ಅಲ್ಲಿರೋ ಕಂಟೆಸ್ಟೆಂಟ್ಗಳ ಆಟ ಅಂತ. ಅವ್ರ ಜೊತೆಗಿರೋ ಕಂಟೆಸ್ಟೆಂಟ್ ತಿಳ್ಕೊಂಡ್ರೆ ತುಂಬಾ ಒಳ್ಳೇದಂತ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಸುಧೀರ್ ಅವ್ರುಗಳು ಅಷ್ಟೇನೆ, ನಾನು ಅವ್ರ ಮಾತು ಕೇಳಲ್ಲ ಅಂತ ಬೇಗ ಹೊರಗಡೆ ಹೋಗ್ತಾ ಇರ್ತಾರೆ ಲೈವ್ ಅಲ್ಲಿ ಕೂಡ. ನಿನ್ನೆ ಎಪಿಸೋಡ್ ಕೂಡ ಆಗಿದ್ದು ಅದನ್ನೇ, ಈ ರೀತಿ ಇತ್ತು. ನಿನ್ನೆ ಲೈವ್ ಅಪ್ಡೇಟ್ ನೋಡಿದಾಗ ಕನ್ಫರ್ಮ್ ರಘು ಅವ್ರ ಕ್ಯಾಪ್ಟನ್ ತುಂಬಾ 2 ವಿಡಿಯೋ ಮಾಡಿದ ಆಲ್ರೆಡಿ. ನಾನು ಪ್ರೋಮೋ ರಿವ್ಯೂ ನೋಡಿದಾಗ ನೋಡಿರ್ತೀರ, ನಿನ್ನೆ ಮುಂಚೆನೆ ಒಂದು ವಿಡಿಯೋ ಮಾಡಿರ್ತೀನಿ, ಅವರೇ ಆಗಿರ್ತಾರೆ. ಇಲ್ಲಿ ಸ್ವಲ್ಪ ರಘು ಅವರು, ಗಿಲ್ಲಿ, ಕಾವ್ಯ, ಧನುಷ್ ಅಭಿಷೇಕ್, ಅದಾದ್ಮೇಲೆ ರಕ್ಷಿತಾ, ಇವ್ರ ಜೊತೆಗೆ ತುಂಬಾ ಕ್ಲೋಸ್ ಆಗ್ತಾ ಇದಾರೆ ನಮ್ಮ ರಘು ಅವರು ಅಂತ ಹೇಳ್ಬೋದು. ಕ್ಯಾಪ್ಟನ್ ಆಗಿ ಗೆದ್ದ ಮೇಲೆ ನೋಡ್ಬೇಕು ಯಾರ್ಯಾರಿಗೆ ಯಾವ ಕೆಲಸ ಅಂತ. ಇನ್ನ ಬೇಗನೆ ಸಿಗುತ್ತೆ ಉತ್ತಮ ಕಳಪೆ ಯಾರು ಅಂತ. ಅದ್ರ ಬಗ್ಗೆ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.